Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸಂಬಂಧಪಟ್ಟ ಹಾಗೆ ದೂರ ಏನು ದಾಖಲಾಗಿದೆ, ಯಾರು ಆರೋಪಿ ಸ್ಥಾನದಲ್ಲಿದ್ದಾರೋ ವ್ಯಕ್ತಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಬೇಲ್ ಮೇಲೆ ಹೊರಗಡೆ ಬಂದಂತಹ ನಂತರದಲ್ಲಿ ಹಲವು ಆರೋಪಗಳನ್ನು ಮಾಡಿದ್ರು ಸಂತ್ರಸ್ತ ನಟಿಯ ವಿರುದ್ಧ. ಒಂದು ಕಥೆಗೆ 2 ವರ್ಷನಿರುತ್ತೆ. ಈಗ ಆತ ಮಾಡಿದಂತಹ ಆರೋಪವೇ ನಿಜ ಅಂತ ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನೋವನ್ನ ಅನುಭವಿಸಿರುವಂಥವರು ನಟಿ, ಆ ಸಂತ್ರಸ್ತ ನಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಒಂದು ಕಥೆಗೆ 2 ವರ್ಷನಿರುತ್ತೆ ಮ್ಯಾಮ್. ನಿಮ್ಮ ಕಂಪ್ಲೇಂಟ್ ಅನ್ನ ನಾವು ಗಮನಿಸಿದ್ವಿ, ಸಾಕಷ್ಟು ನೋವನ್ನ ತೋಡ್ಕೊಂಡಿದ್ರಿ ಆ ಕಂಪ್ಲೇಂಟ್ ನಲ್ಲಿ. ಬಟ್ ಯಾವ ವ್ಯಕ್ತಿ ಮೇಲೆ ನೀವು ಆರೋಪ ಮಾಡಿದರೋ ಆ ವ್ಯಕ್ತಿ ಹೊರಗಡೆ ಬಂದು ನಿಮ್ಮ ಮೇಲೆ ಹಲವು ಆರೋಪಗಳನ್ನ ಮಾಡಿದ್ರು. ಎಲ್ಲಿಂದ ಶುರುವಾಯಿತು ಮ್ಯಾಮ್ ಇದೆಲ್ಲ? ಸೊ ಈ FIR ಆಗಿದ್ದ ಕಾರಣ ಏನು ಅಂದ್ರೆ, ಇವಾಗ ಒಂದು 2 ತಿಂಗಳಿಂದ ನನಗೆ ತುಂಬಾ ಒಂದು ಹರಾಸಿಂಗ್ ಲೆಟರ್ಸ್ಗಳು ಬರ್ತಾ ಇತ್ತು ಮ್ಯಾಮ್. ಅಂದ್ರೆ ನಮ್ಮ ಮನೆ ಓನರ್ಗಾಗ್ಲಿ, ನಮ್ಮ ಸುತ್ತಮುತ್ತ ನನ್ನ ಫ್ರೆಂಡ್ಸ್ಗಾಗ್ಲಿ, ಮನೆ ಫ್ಯಾಮಿಲಿಗೆ ಈ ಥರ ತುಂಬಾ ಕೆಟ್ಟದ ವರ್ಡ್ಸ್ಗಳನ್ನ ಯೂಸ್ ಮಾಡಿ ತುಂಬಾ ಕೆಟ್ಟದಾಗಿ ತುಂಬಾ ಅಲಿಗೇಷನ್ ಹಾಕೊಂಡು ಲೆಟರ್ಸ್ಗಳು ಬರ್ತಿತ್ತು. ಆಮೇಲೆ ನಾನು ಹೋಗೋ ಬರೋ ಕಡೆ ಎಲ್ಲ ಸ್ಟಾಕ್ ಮಾಡಿ ಫೋಟೋಸ್ ತೆಗೆದು ಕಳಿಸೋದು, ಆ ಲೆಟರ್ಸ್ ಜೊತೆ ಅಟ್ಯಾಚ್ ಮಾಡಿ ರಾಂಗ್ ಆಗಿ ಬರೆದು ಈ ತರ ಸಂಬಂಧಗಳನ್ನ ಕಟ್ಕೊಂಡು, ಅಥವಾ ನಾನೇನೋ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ತುಂಬಾ ಅಂದ್ರೆ ಲೆಟರ್ಸ್ಗಳನ್ನ ಬರೀತಾ ಇತ್ತು. ಸೊ ಆ ಮೂಲಕ ಆ ಒಂದು ವಿಷಯನ ಇಟ್ಕೊಂಡು ನಾನು RR ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು FIR ಫೈಲ್ ಮಾಡಿದ್ದೀನಿ. ಅಂಡ್ ಆ ಫೈಲ್ ಮಾಡೋ ಟೈಮಲ್ಲಿ ನನ್ನ ಲೈಫಲ್ಲಿ 1-2 ವರ್ಷದ ಹಿಂದೆ ಆಗಿರೋ ಇನ್ಸಿಡೆಂಟು ಸೇಮ್ ರಿಪೀಟ್ ಆಗ್ತಾ ಇತ್ತು. ಆ ರಿಪೀಟೇಷನ್ ಅಂದ್ರೆ ಇಟ್ ವಾಸ್ ದ ಸೇಮ್ ಕೈಂಡ್ ಆಫ್ ಅಲಿಗೇಷನ್, ಇದು ಸೇಮ್ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು 2 ವರ್ಷದಿಂದ, ಅದೇ ತರದ ಪ್ರಾಬ್ಲಮ್, ಅದೇ ತರದ ಯೂಸೇಜ್ ಆಫ್ ವರ್ಡ್ಸ್ ಅಥವಾ ಅದೇ ತರದ ಅಲಿಗೇಷನ್ ಇಟ್ಕೊಂಡು ಮತ್ತೆ ಲೆಟರ್ ಬರೋದ್ರಿಂದ ನಾನು ಆರೋಪಿ ಮೇಲೆ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಅವರ ಹೆಸರು ಹಾಕ್ಬಿಟ್ಟು ನಾನು FIR ಫೈಲ್ ಮಾಡಿದ್ದೆ. ಆಲ್ಮೋಸ್ಟ್ ಒಂದು 20 days ಬ್ಯಾಕ್ ನಾನು FIR ಫೈಲ್ ಮಾಡಿದ್ದು. ಅಂಡ್ ಪೊಲೀಸ್ ಅವರು 1-2-3 ನೋಟಿಸ್ ಕಳ್ಸಿದಾರಂತೆ ಅವ್ರನ್ನ ಬರಕ್ ಹೇಳಿ. ಬಟ್ ಅವ್ರು ಬರ್ಲಿಲ್ಲ. ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ ಬರ್ಲಿಲ್ಲ ಸ್ಟೇಷನ್ಗೆ, ಅವ್ರಿಗೆ ಲುಕೌಟ್ ನೋಟಿಸ್ ಹಾಕ್ಬಿಟ್ಟು ಅವ್ರನ್ನ ಏರ್ಪೋರ್ಟ್ ಇಂದ ನಿನ್ನೆ ಅರೆಸ್ಟ್ ಮಾಡಿದ್ರು. ಸೊ ಈ ಆ ಒಂದು ಪ್ರಾಬ್ಲಮ್ಗೋಸ್ಕರ, ಹರಾಸ್ಮೆಂಟ್ ಆಗ್ತಾ ಇದ್ದು ಪ್ರಾಬ್ಲಮ್ಗೋಸ್ಕರ ಅಂಡ್ ನನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಆಗ್ತಾ ಇತ್ತು, ಆ ಒಂದು ವಿಷಯಕ್ಕೋಸ್ಕರ ನಾನು FIR ಫೈಲ್ ಮಾಡಿದ್ದೆ ಮ್ಯಾಮ್. ಸ್ಯಾಂಡಲ್ವುಡ್ನಲ್ಲಿ ಸುಮಾರು 9ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನೀವು ನಟಿಸಿದ್ದೀರಿ, ಬಿಗ್ ಬಾಸ್ನ ಸ್ಪರ್ಧೆ ಮಾಡಿದಿರಿ, ಸಾಕಷ್ಟು ದೊಡ್ಡ ಫ್ಯಾನ್ ಫಾಲೋವಿಂಗ್ ನಿಮಗಿದೆ. ಹೀಗಿರುವಾಗ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಹೇಗೆ ಎಂಟ್ರಿ ಆದ್ರು, ನಿಮ್ಮ ನಂಬಿಕೆನ ಹೇಗೆ ಗಳಿಸ್ಕೊಂಡ್ರು ಅಂತ ಹೇಳಿ ಮ್ಯಾಮ್? ಸೊ ಮ್ಯಾಮ್, ಐ ಥಿಂಕ್ ನನ್ನ ನಂಬಿಕೆ ಯೂಶಲಿ ನನಗೆ ತುಂಬ ಪ್ರೀತಿ ಕೊಟ್ಟರೆ ಅಥವಾ ಪ್ರೀತಿನ ನೋಡಿಕೊಂಡ್ರೆ ನಾನು ನಿಜವಾಗ್ಲೂ ನಂಬಿಡ್ತೀನಿ. ಇವಾಗ ನಾನು ಅದನ್ನ ಹೆಂಗೆ ಹೇಳ್ಕೊಂಡ್ರು ಕೂಡ ಅದು ತುಂಬ ಸ್ಟ್ಯೂಪಿಡಾಗಿ ಕೇಳಿಸುತ್ತೆ ಅಥವಾ ಇಡಿಯಾಟಿಕಾಗಿ ಕೇಳಿಸುತ್ತೆ ಅನ್ಸುತ್ತೆ. ಬಟ್ ನಾನು ತುಂಬ ಒಂದು ಪ್ರೈವೇಟ್ ಪರ್ಸನ್. ಆ್ಯಕ್ಚುಲಿ ನನ್ನ ಐ ಥಿಂಕ್ ನಾನು ಈ ವರ್ಷ 10 ವರ್ಷದಲ್ಲಿ ನಾನು ಈ ಇಂಡಸ್ಟ್ರಿಲಿ ಇದ್ದೀನಿ. ನಾನು ಯಾವತ್ತೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಬಂದು ಎಲ್ಲೂ ಮಾತಾಡ್ಕೊಂಡಿಲ್ಲ. ನನ್ನ ಸಿನಿಮಾ ಟೈಮಲ್ಲಿ ಅಷ್ಟೇ ನಾನು ಯಾವತ್ತೂ ಮಾತಾಡ್ಕೊಂಡಿಲ್ಲ. ಯಾವುದೇ ರೀತಿ ತೊಂದರೆ ಅಥವಾ ಕೆಟ್ಟ ಹೆಸರು ಬರುವಂತದ್ದು ನನ್ನ ಲೈಫಲ್ಲಿ ಏನೂ ನಡೆದಿಲ್ಲ, ಈ ಒಂದು ಇನ್ಸಿಡೆಂಟ್ ಬಿಟ್ಟು. ವೆರಿ ಟ್ರೂ. ನಾನು ಯಾವತ್ತೂ ಅದನ್ನ ಎಕ್ಸ್ಪೋಸ್ ಅಂದ್ರೆ ನಾನು ಆ ಥರ ಎಕ್ಸ್ಪೋಸು ಆಗಿರಲಿಲ್ಲ, ಏನೂ ಇಲ್ಲ. ತುಂಬಾ ಸಿಂಪಲ್ ಮತ್ತೆ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ಕೊಂಡ್ ಬರ್ತಾ ಇದ್ದವಳು. ಅಂಡ್ ಅಫ್ಕೋರ್ಸ್ 2 ವರ್ಷ ಹಿಂದೆ ಯಾವುದೋ ಒಂದು ಕೆಲಸದ ವಿಷಯದಲ್ಲೇನೆ ನಾನು ಅವ್ರನ್ನ ಮೀಟ್ ಮಾಡಿದ್ದು. ನಾನು ಅವರ ಒಂದು ಈವೆಂಟ್ ಅದರಲ್ಲಿ ನಾನು ಅವ್ರ ಈವೆಂಟ್ ಫಂಕ್ಷನ್ ಲಾಂಚ್ಗೆ ನಾನು ಪರ್ಫಾರ್ಮ್ ಮಾಡಿದ್ದೆ, ಹಾಗೇನೆ ಪರಿಚಯ ಆಗಿದ್ದು. ಆ್ಯಂಡ್ ಆನೆಸ್ಟ್ಲಿ ತುಂಬ, ನಾನು ಸುಳ್ಳು ಹೇಳಬಾರ್ದು, ತುಂಬ ಚೆನ್ನಾಗಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಪ್ರೀತಿ ಕೊಟ್ಟರು, ತುಂಬ ಟೈಮ್ ಕೊಟ್ಟರು. ಆ್ಯಂಡ್ ಅಷ್ಟೇ ನನಗೆ ಆ್ಯಕ್ಚುಲಿ ಬೇಕಾಗಿದ್ದು. ಆ್ಯಂಡ್ ನಾನು ಆ ಟೈಮಲ್ಲಿ ಅವ್ರಿಗೆ ಹೇಳಿದ್ದೆ ಕೂಡ, ಹಂಗೆ ಇವಾಗ ಜ್ಞಾಪಕ ಇದೆ, ದಟ್ ನೀವು ನನ್ನ ನೋಡ್ಕೊಳ್ಳೋ ರೀತಿ ಅಥವಾ ದ ವೇ ಯು ಆರ್ ಟ್ರೀಟಿಂಗ್ ಮೀ, ಅದಕ್ಕೋಸ್ಕರ ನಾನು ನಿಮಗೆ ಎಸ್ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಪೋಸಲ್ಗೆ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ರಿಲೇಷನ್ಶಿಪ್ನ ಶುರು ಮಾಡಿದ್ದು. ಆ್ಯಂಡ್ ಆಬ್ವಿಯಸ್ಲಿ ಇನಿಷಿಯಲಿ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ನೀವು ಯಾವಾಗಲೂ ಇನಿಷಿಯಲಿ ಏನಾಗುತ್ತೆ ಅಂದರೆ ಎಲ್ಲರೂ ಅವ್ರವ್ರ ಬೆಸ್ಟ್ ಬಿಹೇವಿಯರಲ್ಲಿ ಇರ್ತಾರಲ್ವಾ. ಆ್ಯಂಡ್ ನೀವು ದಿನ ಒಂದು 1 hour 2 hour ಮೀಟ್ ಮಾಡ್ತೀರ ಸ್ಟಾರ್ಟಿಂಗಲ್ಲಿ, ಒಬ್ಬರನ್ನೊಬ್ಬರು ತಿಳ್ಕೊಳ್ಳೋ ಟೈಮಲ್ಲಿ. ಆ್ಯಂಡ್ ಯು ಆರ್ ಆಲ್ವೇಸ್ ಆನ್ ಎ ಬೆಸ್ಟ್ ಬಿಹೇವಿಯರ್. ಆ್ಯಂಡ್ ನಾನು ನಿಜವಾಗ್ಲೂ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ಆ್ಯಂಡ್ ತುಂಬ ನಾನು ಎಲ್ಲಿವರೆಗೂ ರಿಲೇಷನ್ಶಿಪ್ ಇರ್ತೀನಿ, ನಾನು ಸುಳ್ಳು ಹೇಳ್ತಿಲ್ಲ, ಅವರ ಲೈಫ್ ಎಷ್ಟು ಲಾವಿಶ್ ಆಗಿದೆ, ನನ್ನ ಹಾಗೆ ನೋಡ್ಕೊಂಡಿದ್ದಾರೆ. ರಿಲೇಷನ್ಶಿಪ್ ಅಲ್ಲಿ ಇರಬೇಕಾದ್ರೆ ಅಷ್ಟು ಕಂಫರ್ಟಬಲ್ ಆಗಿ ನೋಡ್ಕೊಂಡಿದ್ದಾರೆ. ಬಟ್
ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಆಗ್ತಿದಂಗೆ ವೆನ್ ಯು ತುಂಬಾ ಅವ್ರನ್ನ ಹತ್ತಿರದಿಂದ ನೋಡಕ್ ಶುರು ಆದಾಗ ಅವರ ಮತ್ತೆ ನನ್ನ ಪರ್ಸನಾಲಿಟಿ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾನೆ ಇರಲಿಲ್ಲ. ಅವ್ರ ಲೈಫ್ ಸ್ಟೈಲೇ ತುಂಬಾ ಡಿಫ್ರೆಂಟ್, ತುಂಬಾ ಕಿಯೋಟಿಕ್ ಲೈಫ್ ಸ್ಟೈಲ್ ಅವ್ರದ್ದು, ನನ್ನ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆಂಟ್. ಹೊಂದಾಣಿಕೆ ಎಮೋಷನಲಿ ನಾವಿಬ್ರು ಒಂದೇ ಲೈನ್ ಅಲ್ಲಿ ಇರ್ಲಿಲ್ಲ, ಒಂದೇ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ, ಲೈಫ್ ಸ್ಟೈಲ್ ಅಲ್ಲೂ ಒಂದೇ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ನನಗೆ ತುಂಬಾ ಮೆಂಟಲಿ ಅಂದ್ರೆ ಒಂಥರ ಡಿಸ್ಕನೆಕ್ಟ್ ಆಗಕ್ ಶುರು ಮಾಡಿದೆ. ಅವರು ಯಾವಾಗ್ಲೂ ಅವೈಲೇಬಲ್ ಇರ್ತಾ ಇರ್ಲಿಲ್ಲ. ಇನಿಷಿಯಲಿ ಹೆಂಗೆ ಅದು ಐ ಥಿಂಕ್ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಹಂಗೆ ಅನ್ಸುತ್ತೆ, ಇನಿಷಿಯಲಿ ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಇವ್ರು ಡಿಸ್ಕನೆಕ್ಟ್ ಹೆಂಗ್ ಆಗ್ಬಿಡ್ತಾ ಇದ್ರು ಅಂದ್ರೆ 1-1.5 ತಿಂಗಳು ಕಾಂಟ್ಯಾಕ್ಟ್ಗೆ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಫೋನು ಮೆಸೇಜಸ್ಗೂ ಕೂಡ ಕಾಂಟ್ಯಾಕ್ಟ್ ಸಿಗ್ತಾ ಇರ್ಲಿಲ್ಲ. ಸೊ ಹಂಗಿರೋ ಟೈಮಲ್ಲಿ ನೀವು ಡಿಸ್ಕನೆಕ್ಟ್ ಆಗ್ತೀರಾ, ನಿಮ್ಮ ದುಡ್ಡು, ನಿಮ್ಮ ಗಿಫ್ಟ್ಗಳು ಆ ಪ್ರೀತಿ ಮತ್ತೆ ಆ ಒಂಟಿತನನ ಫುಲ್ಫಿಲ್ ಮಾಡಕ್ ಆಗಲ್ಲ ಮ್ಯಾಮ್. ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಬೀಳೋದೇನೆ ಯು ನೀಡ್ ಅ ಪಾರ್ಟ್ನರ್ ಫಾರ್ ಲೈಫ್ ಅಂತ ಹೇಳ್ಬಿಟ್ಟು. ಕರೆಕ್ಟ್. ನೀವು ಲೈಫ್ ಕಂಪ್ಯಾನಿಯನ್ ನೋಡ್ತೀರಾ, ಪಾರ್ಟ್ನರ್ ನೋಡ್ತೀರಾ. ನೀವು ರಿಲೇಶನ್ಶಿಪ್ ಅಲ್ಲಿ ಒಬ್ಬನ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ಗಿಫ್ಟ್ ಸಿಗುತ್ತೆ ಅಂತಲ್ಲ. ಅಫ್ಕೋರ್ಸ್ ಅವ್ರ ಹತ್ರ ದುಡ್ಡಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅಂಡ್ ಕಂಫರ್ಟೇಬಲ್ ಆಗಿ ನೋಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.